ಡಿನ್ನರ್ ಮೀಟಿಂಗ್ ಬಗ್ಗೆ ಕಾಂಗ್ರೆಸ್ ನಾಯಕರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಮನೆಗೆ ಬಂದಿದ್ದು ಹೊಸತೇನಲ್ಲಪ್ಪ, ಮುಖ್ಯಮಂತ್ರಿಗಳು ಮನೆಗೆ ಬಂದಿರೋದು ಹೊಸತೇನು ಅಲ್ಲ, ಅದು ಸುಮಾರು ಬಾರಿ ನಮ್ಮ ಮನೆಗೆ ಅವ್ರು ಬಂದಿದ್ದಾರೆ. ಹೊಸ ವರ್ಷ ಬಹಳಷ್ಟು ಜನ ಸೇರಬೇಕು ಅಂತ ಸೇರಿದ್ದೇವೆ ಅಷ್ಟೇ, ನ್ಯೂ ಇಯರ್ ಅಂತ ಹೇಳಿದ್ರು. ಹೊಸ ವರ್ಷ ಅದಕ್ಕೆ ಸೇರಿದ್ದಷ್ಟೇ. ಅಧ್ಯಕ್ಷರನ್ನು ಸಿ ಎಂ ಅವರನ್ನು ಯಾರು ಚೇಂಜ್ ಮಾಡ್ತಾರೆ ನಮಗೇನು ಗೊತ್ತಪ್ಪ. ಅದು ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಅಂತೂ ಬಂದಿಲ್ಲ. ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಿದ್ದಾರೆ. ಈಗ ಅಧ್ಯಕ್ಷರಿದ್ದಾಗ ನಾವು ಆಗ್ತೀವಿ ಅನ್ನೋದು ತಪ್ಪಾಗುತ್ತೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಇನ್ನು ಎಚ್ ಸಿ ಮಹದೇವಪ್ಪ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಲ್ಲಿ ಸುಮ್ಮನೆ ಊಟಕ್ಕೆ ಸೇರಿದ್ವಿ ಅಪ್ಪ, ಅಭಿವೃದ್ಧಿ ಬಗ್ಗೆ ಮಾತಾಡಿದ್ವಿ ಅಷ್ಟೇ ಅಂತ ಹೇಳಿ ಅವರು ಮಾತಾಡಿದ್ದಾರೆ. ರಾಜಕೀಯ ಬಗ್ಗೆ ಸಂಘಟನೆ ಮುಂದಿನ 28ರಲ್ಲಿ ನಮ್ಮ ಸರ್ಕಾರ ಬರಬೇಕು, ಇವೆಲ್ಲ ಚರ್ಚೆ ಸ್ವಾಭಾವಿಕವಾಗಿ ಆಗೋಲ್ಲ ಅಂತ ಹೇಳಿಕ್ಕೆ ಆಗೋಲ್ಲ. ಸರ್, ಈಗ ಸಿಎಂ ಬದಲಾವಣೆ ಆಗ್ಬೇಕಂತ ಒಂದು ಹೈಕಮಾಂಡ್ ಅಲ್ಲಿ ಒಂದು ಅಗ್ರಿಮೆಂಟ್ ಆಗಿದೆ. ಆ ತರನಾಗಿ ಸಿಎಂ ಅವ್ರು ಬದಲಾವಣೆ ಆಗ್ತಾರೆ. ಎಲ್ಲಿ ಯಾರಿಗಾರಿಗೂ ಅಗ್ರಿಮೆಂಟ್ ಆಗಿದೆ ನಮಗೆ ಗೊತ್ತಿಲ್ಲ. ನಮಗೂ ಅದ್ರ ಬಗ್ಗೆ ಐಡಿಯಾ ಎಲ್ಲ ತಿಳಿದ್ವಿ ಈಗಾಗಲೇ. ಅದರಿಂದ ನಮ್ಗೆ ಭಾಳ ದೂರ ಇದೀವಿ ನಾವು. ಅಲ್ಲಿ ಏನಾಗಿದೆ, ಏನು 30 ತಿಂಗಳ 60 ತಿಂಗಳ 10 ತಿಂಗಳ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ವಿ. ಚರ್ಚೆನೂ ಆಗಿಲ್ವಾ? ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ, ಅದು ಪ್ರಶ್ನೆ ಇಲ್ಲ. ಮತ್ತೆ ಮುಂದಿನ 28ರಲ್ಲಿ ನಮ್ಮ ಸರ್ಕಾರ ಬರಬೇಕು, ಅದಕ್ಕೆ ಏನೇನು ಮಾಡಬೇಕು, ಜವಾಬ್ದಾರಿ ಯಾರು ಅಂತ ಏನೋ ಚರ್ಚೆ ಆಗಿದೆ. ಸರ್, ಮತ್ತೆ ಈಗ ಪಕ್ಷದಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳಿ ಹಂಗೇನಿದೆ ಕಂಡೀಷನ್ಸ್? ಕೆಪಿಸಿಸಿ ಅಧ್ಯಕ್ಷರು ಅವರೇ ಇದ್ದಾರೆ, ಕಾಯ್ದೆ ಇದೆ ಇದ್ರೂ ಕೂಡ ಒಂದೊಂದು ಸಾರಿ ಅನಿವಾರ್ಯ ಸಂದರ್ಭದಲ್ಲಿ ಎಲ್ಲ ಕಡೆ ಕೊಟ್ಟಿದ್ದಾರೆ. ಈಗ ಅದನ್ನೇನು ಚೇಂಜ್ ಮಾಡೋ ಸಾಧ್ಯತೆ ಇದೆ? ನಿಮ್ಮ ಒಪಿನಿಯನ್ ಒಂದೇ ಇರ್ಬೇಕಾ ಅಥವಾ ಒಬ್ಬರಿಗೆ 2 ಹುದ್ದೆ ಇರ್ಬೇಕಾ? ಹಂಗೆ ಹೇಳಕ್ಕಾಗಲ್ಲ. ಒಂದೇ ಹುದ್ದೆ ಅವ್ರಿಗೆ ಸಾಮರ್ಥ್ಯ ಕೆಪಾಸಿಟಿ ಇದ್ರೆ ಕೊಡ್ಬೋದು, 2 ಕೊಡಬಾರ್ದು ಅಂತೇನಿಲ್ಲ. ಅವರ ಇವರು ಕಂಡೀಷನ್ ಮಾಡಿದ್ದಾರೆ. ಕ್ಯಾಬಿನೆಟ್ ನಡೀತಾ ಇತ್ತಲ್ಲ ನಿನ್ನೆ, ಆವಾಗ ಸತೀಶ್ ಜಾರಕಿಹೊಳಿ ಅವರು ಸಾಯಂಕಾಲ ಊಟಕ್ಕೆ ಸೇರೋಣ ಅಂತ ಹೇಳಿದ್ರು, ಖರೀದಿ ಅಂತ. ಚೀಫ್ ಮಿನಿಸ್ಟರ್ಗೆ ಹೇಳಿದ್ರು, ಏನು ವಿಷಯ ಅಂತ. ಏನೂ ಇಲ್ಲ, ಸುಮ್ಮನೆ ಊಟಕ್ಕೆ ಬರ್ತಿದ್ರು. ಹೋಮ್ ಮಿನಿಸ್ಟ್ರು ನನಗೆ ರಾಜಣ್ಣಿಗೆ ಹೇಳಿದ್ರು. ಮತ್ತು ಹಾಗೆ ಚೀಫ್ ಮಿನಿಸ್ಟ್ರು ಕರೆಯೋಣ ಅಂದರು. ಹೇಳಿ ಅಂತ ಹೇಳಿದರು. 8:15ಕ್ಕೆ ಬರ್ತೀನಿ ಅಂದರು. 8:30 8:45ಕ್ಕೆ ಬಂದರು. ಹೋಮ್ ಮಿನಿಸ್ಟ್ರು ಅವ್ರ ಸಂಬಂಧಿಕರಿಗೆ ಹುಷಾರಿಲ್ಲ ಅಂತೇಳಿ ಅವರು ಮಲೇಷ್ಯಕ್ಕೆ ಹೋದರು. 10 ಗಂಟೆ ತನಕ ಇದ್ದರು. ಅವ್ರು ಹೋದ್ಮೇಲೆ ಊಟ ಮಾಡಿದ್ವಿ. ನಾಟ್ ಎ ಸಿಂಗಲ್ MLA ವಾಸ್ ಪ್ರೆಸೆಂಟ್, ನಂಬರ್ 1. ನಂಬರ್ 2, ಅದು ಪ್ಲ್ಯಾನ್ಡು ಅಲ್ಲ, ಅಜೆಂಡನೂ ಇಲ್ಲ. ಕ್ಯಾಬಿನೆಟ್ ಆದಮೇಲೆ ಸುಮ್ಮನೆ ಜಸ್ಟ್ ಲೈಕ್ ದಟ್ ಊಟಕ್ಕೆ ಸೇರೋಣ ಅಂತ ಹೇಳಿದ್ರು ಅಷ್ಟೇ. ಊಟ ಮಾಡಿದ್ವಿ, ಏನು ಚರ್ಚೆ ಆಗಲಿಲ್ಲ. ಆ್ಯಕ್ಚುಲಿ ನೋ ಪೊಲಿಟಿಕಲ್ ಡಿಸ್ಕಷನ್ ವಾಸ್ ಟೇಕನ್ ಪ್ಲೇಸ್. ನಾವು ಡೆವಲಪ್ಮೆಂಟ್ ಬಗ್ಗೆ, ಗೌರ್ಮೆಂಟ್ ಇಮೇಜನ್ನು ಇದು ಮಾಡೋ ಬಗ್ಗೆ, ವಿರೋಧ ಪಕ್ಷಗಳು ಪ್ರತಿಯೊಂದು ವಿಷಯಗಳನ್ನು ರಾಜಕೀಯಕರಣಗೊಳಿಸಿ ಯಾರು ಏನು ಹೇಳಿದ್ರು ರಾಜೀನಾಮೆ ಕೊಡಿ ಅಂತ ಹೇಳೋದು, ಈ ಥರದ ಒಂದು ವಿರೋಧ ಪಕ್ಷದ ಕಾರ್ಯಪ್ರವೃತ್ತಿಗಳು ಜನರ ಮನಸ್ಸಲ್ಲಿ ಗೊಂದಲ ಉಂಟು ಮಾಡ್ತವೆ. ಸೊ ಸರ್ಕಾರ ನಾವು ಪರಿಣಾಮಕಾರಿಯಾಗಿ ಅವರಿಗೆ ಪ್ರತ್ಯುತ್ತರ ಕೊಡಬೇಕು. ಡೆವಲಪ್ಮೆಂಟ್ ವಿಷಯಗಳು ಬಿಟ್ಟರೆ ಪೊಲಿಟಿಕಲಿ ಸರ್, ಈಗ ಕ್ಯಾಬಿನೆಟ್ ವಿಸ್ತರಣೆ ಪುನರ್ರಚನೆ ಚರ್ಚೆ ಕೂಡ ನಡೀತಾ ಇದೆ. ಅದೇನಾದರೂ ಚರ್ಚೆ ಇಲ್ಲ. ಕ್ಯಾಬಿನೆಟ್ ವಿಸ್ತರಣೆ ಪುನರ್ರಚನೆ ಅದು ಒಂದು ಚರ್ಚೆ ಆಗಲಿಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಥವಾ ಹೊಸದಾಗಿ ಯಾರೋ ಒಂದು ವಿಚಾರ, ಅದು ನಮ್ಮ ಕೈ ನೀವೇ ಇಲ್ವಲ್ಲ. ಏನು ಮಾಡಬೇಕು ಅನ್ನೋದೆಲ್ಲ ಹೈಕಮಾಂಡ್ ವಿಷಯ ಅಲ್ವಾ, ಹೈಕಮಾಂಡ್ದು. ಅದಕ್ಕೆ ಹೈಕಮಾಂಡ್ ನಿರ್ಧಾರ ಇರೋದ್ರಿಂದ ವಿ ಡೋಂಟ್ ಡಿಸ್ಕಸ್.